ನಮಸ್ಕಾರ, ಇದು ಸಖತ್ ಸುದ್ದಿಯ ಫುಲ್ ಮೀಲ್ಸ್ ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಮ್ಮ ನ್ಯೂಸ್ ನಿಮ್ಮ ಲಂಚ್ ಶುರು ಮಾಡ್ಕೊಳ್ಳಿ. ನಮ್ಮ ನ್ಯೂಸ್ ಶುರು ಮಾಡ್ಕೋತೀವಿ. ಹೆಡ್ಲೈನ್ಸ್. ಮುಂದಿನ ವಿಧಾನಸಭಾ ಚುನಾವಣಾ ಕಣಕ್ಕಿಳಿಯಲು ಜನಾರ್ದನ್ ರೆಡ್ಡಿ ರೆಡಿ. ಜಾಮೀನು ಸಿಕ್ಕರೆ ಮಾತ್ರ ಸ್ಪರ್ಧೆಯಂತೆ. ಬಿಎಸ್ಆರ್ ಟಿಕೆಟ್ ಕಾಯ್ದಿರಿಸಿದೆ ಎಂದರು ಸೋಮಶೇಖರ್ ರೆಡ್ಡಿ. ಎಜೆಪಿ ಸಭೆಯಲ್ಲಿ ಭಾಗವಹಿಸಿದ್ದು ಸರಿಯಲ್ಲ, ಪಕ್ಷದ ಶಿಸ್ತು ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ಯಡಿಯೂರಪ್ಪ ವಿರುದ್ಧವೂ ಸದಾನಂದ ಗೌಡ ವಾಗ್ದಾಳಿ. ಜೀವಂತ ಹಾವಿಗೆ ಹಾಲೆರೆದು ಪೂಜೆ ಮಾಡ್ತಾಳೆ, ಮೈ ಮೇಲೆ ಬರ್ತಾಳಂತೆ ನಾಡದೇವತೆ. ಮೈಸೂರಿನಲ್ಲಿ ನಕಲಿ ಚಾಮುಂಡಮ್ಮನ ಮೋಸ. 2 ತಲೆ 6 ಕಾಲು. ತುಮಕೂರಿನ ಊರುಕೆರೆಯಲ್ಲಿ ಹುಟ್ಟುತ್ತಲೆ ಸತ್ತಿತು ವಿಚಿತ್ರ ಕರು. ಅಚ್ಚರಿ ನೋಡೋಕೆ ಬಂದಿತ್ತು ಜನರ ದಂಡು. ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿದೆ ತಲಾಶ್. ಒಂದೇ ದಿನಕ್ಕೆ 15 ಕೋಟಿ ಕಲೆಕ್ಷನ್. ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಫುಲ್ ಖುಷ್. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿರೋ ಜನಾರ್ದನ್ ರೆಡ್ಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯಲು ತುದಿಗಾಲಲ್ಲಿ ನಿಂತಿದ್ದಾರಂತೆ. ಜಾಮೀನು ಸಿಕ್ಕರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಸ್ಪರ್ಧಿಸುತ್ತಾರಂತೆ. ಹೀಗಂತ ಹೇಳಿದ್ದು ಅವರ ಸಹೋದರ ಶಾಸಕ ಸೋಮಶೇಖರ್ ರೆಡ್ಡಿ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಈ ಸಂಬಂಧ ನಿನ್ನೆ ಜನಾರ್ದನ್ ರೆಡ್ಡಿ ಜೊತೆ ಚರ್ಚೆ ನಡೆಸಿದ್ದೇನೆ. ಅವರಿಗಾಗಿ ಬಿಎಸ್ಆರ್ ಪಕ್ಷದ ಟಿಕೆಟ್ ಕಾಯ್ದಿರಿಸಲಾಗಿದ್ದು ರಾಜ್ಯದ ಯಾವ ಕ್ಷೇತ್ರದಲ್ಲಾದರೂ ಜನಾರ್ದನ್ ರೆಡ್ಡಿ ಸ್ಪರ್ಧಿಸಬಹುದು ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಸೇರಿರೋ ಜನಾರ್ದನ್ ರೆಡ್ಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯಲು ತುದಿಗಾಲಲ್ಲಿ ನಿಂತಿದ್ದಾರಂತೆ. ಜಾಮೀನು ಸಿಕ್ಕರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಸ್ಪರ್ಧಿಸುತ್ತಾರಂತೆ. ಹೀಗಂತ ಹೇಳಿದ್ದು ಅವರ ಸಹೋದರ ಶಾಸಕ ಸೋಮಶೇಖರ್ ರೆಡ್ಡಿ. ಬಳ್ಳಾರಿಯಲ್ಲಿ ಮಾತನಾಡಿದವರು, ಈ ಸಂಬಂಧ ನಿನ್ನೆ ಜನಾರ್ದನ್ ರೆಡ್ಡಿ ಜೊತೆ ಚರ್ಚೆ ನಡೆಸಿದ್ದೇನೆ. ಅವರಿಗಾಗಿ ಬಿಎಸ್ಆರ್ ಟಿಕೆಟ್ ಕಾಯ್ದಿರಿಸಲಾಗಿದ್ದು ರಾಜ್ಯದ ಯಾವ ಕ್ಷೇತ್ರದಲ್ಲಾದರೂ ಸ್ಪರ್ಧಿಸಬಹುದು ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಬೈಟ್ ಇಲ್ವಾ? ಸ್ಟ್ರಾಟಜಿ ಆಗ್ತಾ ಇದೆ. ನನಗೆ ನಿನ್ನೆ ತಮ್ಮನ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಮತ್ತು ಶ್ರಾಮ್ಲವ್ರು ಬಂದಮೇಲೆ ಎಲ್ಲರೂ ಕುತ್ಕೊಂಡು ಮಾತಾಡಿ ನಾವೇನು ನಿರ್ದಿಷ್ಟವಾಗಿ ಗೆಲ್ಲೋ ಕ್ಷೇತ್ರಗಳೇನಿದಾವೋ ಅವನ್ನ 100% ಹಾರ್ಡ್ ವರ್ಕ್ ಮಾಡಿ ಜಾಮೀನು ಸಿಕ್ಕರೆ ಎಲೆಕ್ಷನ್ ನಿಂದಿರುತ್ತೆ. ಅವ್ರು ಎಲ್ಲಿ ಯಾವ ಕ್ಷೇತ್ರದಲ್ಲಾದರೂ ಕೂಡ ನಮ್ಮ ಜಿಲ್ಲೆ ಅಥವಾ ಕೊಪ್ಪಳ, ಚಿತ್ರದುರ್ಗ ಎಲ್ಲಾದರೂ ಕೂಡ ಅವ್ರು ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಜಾಮೀನು ಸಿಗುವಂಥ ಸಾಧ್ಯತೆಗಳಿದೆಯಾ? ಒಂದು ವೇಳೆ ಅವರಿಗೆ ಸಿಕ್ಕರೂ ಕೂಡ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬಹುದು ಜನಾರ್ದನ್ ರೆಡ್ಡಿ? ಹೌದು ಜಯಪ್ರಕಾಶ್, ಈಗಾಗಲೇ ಅಂತಂದ್ರೆ 6 ಬಾರಿ ಏನು ಬೇಲಿಗಾಗಿ ಅರ್ಜಿ ಸಲ್ಲಿಸಿ ರಿಜೆಕ್ಟ್ ಆಗುವಂತ ಜನಾರ್ದನ್ ರೆಡ್ಡಿ ಅವರು ಮತ್ತೊಂದು ಬಾರಿ ಕೂಡ ಬೇಲಿಗಾಗಿ ಪ್ರಯತ್ನ ಮಾಡ್ತಾರಂತೆ. ಅವ್ರು ಏನಂತಂದ್ರೆ ಬೇಲ್ ದೊರೆತರೆ ಅವರು ಚುನಾವಣೆಗೆ ನಿಲ್ತಾರೆ ಅನ್ನೋಂಥ ಮಾತನ್ನು ಸೋಮಶೇಖರ್ ರೆಡ್ಡಿ ಅವರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಅವರು ಇಂಥ ಕ್ಷೇತ್ರ ಅಂತ ಯಾವುದೇ ರೀತಿಯಾದ ಆಯ್ಕೆಯನ್ನು ಈಗಾಗಲೇ ಮಾಡಿಲ್ಲ. ಈಗ ಏನಂತಂದ್ರೆ ಅವರು ಹೊರಗಡೆ ಬಂದು ಜೈಲಿಂದ ಬೇಲ್ ತೆಗೆದುಕೊಂಡು ಹೊರಗಡೆ ಬರೋದಾಯ್ತಂದ್ರೆ ಅವ್ರು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ತಾರೆ ಆ ಕ್ಷೇತ್ರವನ್ನು ಬಿಎಸ್ಆರ್ ಪಕ್ಷ ಅವರಿಗೆ ನೀಡಲು ಸಿದ್ಧವಿದೆ ಅನ್ನೋಂಥ ಮಾತನ್ನು ಇಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ದಾರೆ. ಆದ್ರೆ ಯಾವುದೇ ರೀತಿಯಿಂದ ಅವರು ಜೈಲಿಂದಲೇ ಚುನಾವಣೆಗೆ ನಿಲ್ತಾರೆ ಅನ್ನೋಂಥ ಮಾಹಿತಿ ಬಗ್ಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ಕೂಡ ಸೋಮಶೇಖರ್ ರೆಡ್ಡಿ ಅವರು ಇಲ್ಲಿ ನೀಡಿಲ್ಲ ಜಯಪ್ರಕಾಶ್. ನರಸಿಂಹಮೂರ್ತಿ, ಆದರೆ ಇಲ್ಲಿ ತನಕ ಜನಾರ್ದನ್ ರೆಡ್ಡಿ ಯಾವುದೇ ಒಂದು ಬಹಿರಂಗ ಚುನಾವಣೆಯನ್ನು ಅವರು ಎದುರಿಸಿಲ್ಲ. ಇಲ್ಲಿ ತನಕ ಅವರು MLC ಆಗಿಯೇ ಮಂತ್ರಿ ಆಗಿದ್ದಂಥದ್ದು. ರಾಮುಲುಗಿರುವಂಥ ಒಂದು ಫ್ಯಾನ್ ಫಾಲೋವಿಂಗ್ ಇರ್ಬೋದು, ಅಥವಾ ಸೋಮಶೇಖರ್ ರೆಡ್ಡಿ ಕೂಡ ಗೆದ್ದು ಬಂದಿದ್ದಾರೆ. ಆದರೆ ಎಸ್ಪೆಷಲಿ ಜನಾರ್ದನ್ ರೆಡ್ಡಿಗೆ ಅಂಥ ಕ್ಷೇತ್ರ ಇದೆಯಾ? ಅವ್ರು ಯಾವುದಾದ್ರೂ ಕ್ಷೇತ್ರದಲ್ಲಿ ನಿಂತರೆ ಆರಿಸಿ ಬರುವಂಥದ್ದು ಜನರಿಂದ ಆರಿಸಿ ಬರುವಂಥ ಸಾಧ್ಯತೆಗಳಿದೆಯಾ? ಇದ್ದರೆ ಯಾವ ಕ್ಷೇತ್ರ? ಹೌದು ಜಯಪ್ರಕಾಶ್, ಇದು ಒಂದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಈವರೆಗೂ ಕೂಡ ಒಂದು ಬಾರಿ ಏನು ಜನರ ಮಧ್ಯೆ ಹೋಗದಂತ ಜನಾರ್ದನ್ ರೆಡ್ಡಿ ಈಗ ತಾನೇ ಏನು ಚುನಾವಣೆ ನಿಲ್ಲುವಂತ ಒಂದು ಆಶಯವನ್ನು ವ್ಯಕ್ತಪಡಿಸಿರೋದು ಒಂದು ವಿಚಿತ್ರ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ಅವರು ಇನ್ನು ಜೈಲಿಗೆ ಹೋದ್ರು ಕೂಡ ಬಳ್ಳಾರಿಯಲ್ಲಿ ರೆಡ್ಡಿ ಮತ್ತು ರಾಮುಲು ಅವರ ಹಿಡಿತ ಕೈ ತಪ್ಪಿಲ್ಲ. ಬಳ್ಳಾರಿ ಜಿಲ್ಲೆಯಾದ್ಯಂತ ಕೂಡ ಒಂದು ರೀತಿಯಾದಂತಹ ಗ್ರಿಪ್ ಇವ್ರಿಗೆ ಈಗಲೂ ಕೂಡ ಇದೆ ಅಂತಾನೆ ಹೇಳ್ಬೋದಾಗಿದೆ. ಒಂದು ವೇಳೆ ಜನಾರ್ದನ್ ರೆಡ್ಡಿ ಅವರು ಚುನಾವಣೆ ನಿಲ್ಲೋದೇ ಆಯ್ತಂದ್ರೆ ಅದು ಸ್ಪಷ್ಟವಾಗಿ ಬಳ್ಳಾರಿಯಿಂದ ನಿಲ್ಲುವಂತ ಸಾಧ್ಯತೆಗಳು ಬಹಳಷ್ಟಿವೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ಅವರ ಇಮೇಜ್ ಇನ್ನೂವರೆಗೂ ಕೂಡ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಿಲ್ಲದಿರೋದ್ರಿಂದ ಮತ್ತು ಬಳ್ಳಾರಿ ಕ್ಷೇತ್ರ ಜನರಲ್ ಇರೋದ್ರಿಂದ ಅವರಿಗೆ ಸೂಕ್ತವಾಗಬಹುದು. ಈ ಕಾರಣಕ್ಕಾಗಿ ಸೋಮಶೇಖರ್ ರೆಡ್ಡಿ ಅವರು ಕೂಡ ಒಂದು ವೇಳೆ ಅವರಿಗಾಗಿ ಕ್ಷೇತ್ರ ತ್ಯಾಗವನ್ನು ಮಾಡಬೇಕಂತ ಪರಿಸ್ಥಿತಿ ಬಂದರೂ ಬರೋದಾಗಿದೆ. ಯಾಕಂದ್ರೆ ಅವರು ಬಳ್ಳಾರಿ ಜಿಲ್ಲೆ ಹೊರತುಪಡಿಸಿ ಹೊರಗಡೆ ಹೋದ್ರೆ ಅಷ್ಟಾಗಿ ಅಲ್ಲಿ ಅವರ ಇಮೇಜ್ ಇರದೇ ಇರೋದ್ರಿಂದ ಅವ್ರು ಗೆಲ್ಲಲಿಕ್ಕೆ ಕಷ್ಟ ಆಗುತ್ತೆ. ಈ ಎಲ್ಲಾ ಅಂಶಗಳನ್ನು ಕೂಡ ಬಿಎಸ್ಆರ್ ಏನು ಸಂಸ್ಥಾಪಕರಾದಂತಹ ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಎಲ್ಲರೂ ಕೂಡ ಒಂದು ರೀತಿಯಾದ ಚರ್ಚೆ ಮಾಡಿರ್ತಾರೆ
ಮುಂದುವರಿಸಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ ಹೊರತಾಗಿ. ಆದ್ರೆ ಅವರು ಬಳ್ಳಾರಿ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗೋದಾದ್ರೆ ಅದು ಸೂಕ್ತವಲ್ಲ ಅನ್ನೋ ಮಾತನ್ನು ಕೂಡ BSR ಪಕ್ಷದ ಮೂಲಗಳಿಂದ ತಿಳಿದು ಬರ್ತಾ ಇದೆ ಜಯಪ್ರಕಾಶ್. ಆದರೆ ನರಸಿಂಹಮೂರ್ತಿ ಅವರ ಇನ್ನೊಂದು ಬಹಳ ಪ್ರಮುಖ ಪ್ರಶ್ನೆ ಏನು ಅಂತಂದರೆ, ಈ ಹಿಂದೆ ಶಾಂತ ಏನು ಸಂಸದರಾಗಿ ಆಯ್ಕೆಯಾಗಿದ್ದರು ಬಳ್ಳಾರಿ ಜಿಲ್ಲೆಯಿಂದ, ಅವರು ಕೂಡ ಬಹಳ ಕಡಿಮೆ ಅಂತರದ ಮತಗಳಿಂದ ಗೆದ್ದು ಬಂದದ್ದು. ನಂತರದ ದಿನಗಳಲ್ಲಿ ಅದು ಕೂಡ ಬಹಳ ದೊಡ್ಡ ಚರ್ಚೆ ಆಯಿತು. ವಿಶೇಷವಾಗಿ ಬಳ್ಳಾರಿ ನಗರದಿಂದ ಆಯ್ಕೆ ಆಗಿರುವಂಥ ಸೋಮಶೇಖರ್ ರೆಡ್ಡಿ ಅವರು ಕೂಡ ಬಹಳ ದೊಡ್ಡ ವ್ಯತ್ಯಾಸ ಏನಿಲ್ಲ, ಅಂದರೆ ದೊಡ್ಡ ಒಂದು ಬಹುಮತದಿಂದ ಏನು ಗೆದ್ದು ಬಂದಿರಲಿಲ್ಲ. ಸೊ ಹಾಗಿರುವಾಗ ಈಗಲೂ ಕೂಡ ರೆಡ್ಡಿ ಬ್ರದರ್ಸ್ಗಳ ಇಮೇಜ್ ಚೆನ್ನಾಗಿದೆಯಾ ಬಳ್ಳಾರಿಯಲ್ಲಿ? ಹೌದು ಜಯಪ್ರಕಾಶ್, ಕಳೆದ 5 ವರ್ಷಗಳ ಕೆಳಗೆ ಇದ್ದಂತ ಇಮೇಜ್ಗಿಂತಲೂ ಈಗ ಒಂದ್ ರೀತಿಯಾದಂತ ಚೆನ್ನಾಗಿ ವಾತಾವರಣ ಇದೆ ಅಂತ ಹೇಳಿದ್ರೆ. ಯಾಕಂದ್ರೆ ಸೋಮಶೇಖರ್ ರೆಡ್ಡಿ ಅವರು ಏನಂತಂದ್ರೆ ಒಬ್ಬ ಜನನಾಯಕನಾಗಿ ಇಲ್ಲಿ ಗುರುತಿಸಿಕೊಂಡಿದ್ದಾರೆ. ಯಾವುದೇ ರೀತಿಯಂತ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರು ಜನಸಾಮಾನ್ಯರಿಗೆ ನಿಲುಕುವಂತ ಸ್ಥಳದಲ್ಲಿದ್ರು ಕೂಡ ಸೋಮಶೇಖರ್ ರೆಡ್ಡಿ ಅವರು ಈಗಲೂ ಕೂಡ ಒಬ್ಬ ನಗರ ಶಾಸಕರಾದರೂ ಕೂಡ ಪ್ರತಿಯೊಂದು ವಾರ್ಡ್ಗಳಲ್ಲೂ ತೆರಳುವ ಮೂಲಕ ಜನಮನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸೋಮಶೇಖರ್ ರೆಡ್ಡಿ ಅವರು ಏನು ತಮ್ಮ ಜನಪರ ಕೆಲಸ ಏನ್ ಮಾಡಿದ್ದಾರೆ ಆ ಕೆಲಸದಿಂದ ಅವರು ಗೆಲ್ಲುವಂತ ಸಾಧ್ಯತೆಗಳು ಇಲ್ಲಿ ಬಹಳ ಇದೆ. ಹೀಗಾಗಿ ಅವರು ಇನ್ನೂವರೆಗೂ ಕೂಡ ಬಳ್ಳಾರಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿಯಾದ ಗ್ರಿಪ್ ಅನ್ನು ಮಾತ್ರ ಈವರೆಗೂ ಏನು ಸೋಮಶೇಖರ್ ರೆಡ್ಡಿ ಅವರು ಕಳೆದುಕೊಂಡಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅವರು ಬಹುತೇಕ ಜನಾರ್ದನ್ ರೆಡ್ಡಿ ಅವರು ಚುನಾವಣೆ ನಿಲ್ಲೋದಾಯ್ತಂದ್ರೆ ಬಳ್ಳಾರಿ ನಿಂತೆ ಅವರು ಒಂದು ಬಹುತೇಕ ಗೆಲ್ಲೋದಂತೂ ಖಚಿತ ಅನ್ನೋಂತ ಮಾತನ್ನು ಕೇಳಿ ಬರ್ತಾ ಇದೆ. ಆದ್ರೆ ಅವರು ಬಳ್ಳಾರಿ ಜಿಲ್ಲೆ ಬಿಟ್ಟು ಹೊರಗಡೆ ಹೋಗಿದ್ದೆ ಆಯ್ತಂದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲಲು ಬಹಳ ಕಷ್ಟ ಪಡಬೇಕಾಗುತ್ತೆ. ಯಾಕಂದ್ರೆ ಅವರ ಇಮೇಜ್ ರಾಜ್ಯದಿಂದ ಬೇರೆ ಇದೆ. ಏನಂದ್ರೆ ಇಲ್ಲಿ ಅವರ ಕಡೆ ಕೆಲಸ ಮಾಡಿದಂತವ್ರು ಮತ್ತು ಅವ್ರ ಫಾಲೋವರ್ಸ್ ಬಹಳಷ್ಟು ಜನ ಇರೋದ್ರಿಂದ ಒಂದ್ ರೀತಿಯಾದಂತ ಜನಾರ್ದನ್ ರೆಡ್ಡಿ ಅವರ ಇಮೇಜ್ ಇನ್ನೂವರೆಗೂ ಒಳ್ಳೆ ವ್ಯಕ್ತಿ ಅಂತ ಅನ್ನುವಂತ ಮಾತೇ ಉಟ್ಕೊಂಡಿದೆ. ಆದ್ರೆ ಏನು ಮಾಧ್ಯಮಗಳ ಬಿತ್ತದಂತ ಸುದ್ದಿಯನ್ನು ನೋಡುವಂತ ರಾಜ್ಯದ ವಿವಿಧೆಡೆ ಜನರು ಏನಂದ್ರೆ ಇವರು ಒಂದ್ ರೀತಿ ಕೆಟ್ಟದಾಗಿ ಭಾವಿಸಿದ್ದಾರೆ. ಆದ್ರೆ ಇದೇ ಕೆಟ್ಟ ಇಮೇಜ್ ಇಂದ ಅವ್ರು ಯಾರು ಬೇರೆ ಕ್ಷೇತ್ರಗಳಲ್ಲಿ ಚುನಾವಣೆ ಗೆಲ್ಲೋದು ಸ್ಪಷ್ಟವಾಗಿ ಕಷ್ಟ ಆಗುತ್ತೆ. ಓಕೆ ನರಸಿಂಹಮೂರ್ತಿ ಅವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತೀರ್ಮಾನ ಮಾಡೋದು ಕೊನೆಗೂ ಜನರು. ಸೊ ಹಾಗಾಗಿ ಯಾರಿಗೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅವಕಾಶ ಇರುತ್ತೆ. ಚುನಾವಣೆಯಲ್ಲಿ ಗೆದ್ದು ಬಂದರೆ ಅವರು ಜನಪ್ರತಿನಿಧಿಗಳಾಗ್ತಾರೆ. ಯಾಕಂತಂದರೆ ಅದು ಪ್ರಜಾತಂತ್ರ ವ್ಯವಸ್ಥೆ, ನಾವು ಒಪ್ಕೊಂಡಿರುವಂಥ ವ್ಯವಸ್ಥೆ. ಓಕೆ, ನಿನ್ನೆ ನಡೆದ KGP ಸಭೆಯಲ್ಲಿ ಭಾಗವಹಿಸಿದ BJP ಜನಪ್ರತಿನಿಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ CM DK ಸದಾನಂದ ಗೌಡ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಇತರ ಪಕ್ಷದ ಸಭೆಯಲ್ಲಿ ಭಾಗವಹಿಸುವ ಮೂಲಕ BJP ಜನಪ್ರತಿನಿಧಿಗಳು ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದಾರೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ವಿಳಂಬ ಮಾಡುವುದು ಸರಿಯಲ್ಲ. ಇದು ಕ್ರಮ ಕೈಗೊಳ್ಳಲು ಸೂಕ್ತ ಸಮಯ ಅಂದರು. ರಾಜೀನಾಮೆ ನೀಡಿದ ನಂತರ BSY ಇಂದಿರಾ ಗಾಂಧಿಯನ್ನು ಹೊಗಳಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಸದಾನಂದ ಗೌಡ, ಯಡಿಯೂರಪ್ಪ ಅವರ ನಡೆ ಯಾವತ್ತೂ ನಿಗೂಢ. ಯಡಿಯೂರಪ್ಪ ತಮ್ಮ ಕಾರ್ಯವನ್ನು ಮಾಡಿಸಿಕೊಳ್ಳಲು ಯಾವ ಹಂತಕ್ಕೂ ಹೋಗಲು ಹೇಸುವವರಲ್ಲ ಅಂತ ಹೇಳಿದರು. ಇದೇ ವೇಳೆ ತಾವು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಸದಾನಂದ ಗೌಡ ಸ್ಪಷ್ಟಪಡಿಸಿದರು. ನಿನ್ನೆ ವೇದಿಕೆ KJPಯ ವೇದಿಕೆ ಆದ ಕಾರಣ ಯಾವುದೇ ಒಂದು ಪಕ್ಷದಲ್ಲಿ ಅಧಿಕೃತವಾಗಿ ಇದ್ದಂಥ ಚುನಾಯಿತ ಪ್ರತಿನಿಧಿಗಳು ಅವರು ಇನ್ನೊಂದು ಪಕ್ಷದ ವೇದಿಕೆಯಲ್ಲಿ ಗುರುತಿಸಿಕೊಳ್ಳೋದು ಕೂಡ ಅದು ಅಶಿಸ್ತು ಅಂತ ಆಗುತ್ತೆ. ಆದರೆ ಇದನ್ನೆಲ್ಲ ತೀರ್ಮಾನ ಮಾಡುವಂಥವರು ಕೇಂದ್ರದ ವರಿಷ್ಠರು. ಯಾಕಂತ ಹೇಳಿದರೆ MLA MLC ಅಥವಾ ಲೋಕಸಭಾ ಸದಸ್ಯರ ಬಗ್ಗೆ ನಾವು ರಿಪೋರ್ಟ್ಗಳನ್ನು ಕಳಿಸ್ಬೋದು. ಇದರ ಬಗ್ಗೆ ಸೂಕ್ತ ತೀರ್ಮಾನಗಳನ್ನು ತಗೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ತಗೊಳ್ಬೇಕಾಗತ್ತೆ. ಆದರೆ ನಿನ್ನೆಯ ಅವರು ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು ಆ ವೇದಿಕೆಯಲ್ಲಿ ಮತ್ತು ನಂತರದವರ ಹೇಳಿಕೆಗಳು, ಶಾಸಕರದ್ದು ಬಾಕಿಯವರ ಹೇಳಿಕೆಗಳು, ಇದು ಒಂದು ಪಕ್ಷದ ಶಿಸ್ತಿನ ವ್ಯಾಪ್ತಿಯನ್ನು ಮೀರಿದೆ ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಚಿನ್ನದ ಸರ ಕಳ್ಳತನ ಮಾಡಿ ಪರಾರಿಯಾಗುತ್ತಿದ್ದ ವೇಳೆ ಕಳ್ಳನೋರ್ವ ಸರ ನುಂಗಿದ ಘಟನೆ ಹುಬ್ಬಳ್ಳಿಯ JC ನಗರದಲ್ಲಿ ನಡೆದಿದೆ. ಕಳ್ಳತನ ಮಾಡಿ ಶಹಜಹಾನ್ ಮಿರ್ಜಾ ಎಂಬಾತ ಓಡಿ ಹೋಗುತ್ತಿದ್ದಾಗ ಜನರು JC ನಗರದ ಕಾಲೇಜ್ ಬಳಿ ಆತನನ್ನು ಹಿಡಿದಿದ್ದಾರೆ. ಆಗ ಗಾಬರಿಯಿಂದ ಆತ ಚಿನ್ನದ ಸರವನ್ನು ನುಂಗಿದ್ದಾನೆ. ಆಗ ಸ್ಥಳಕ್ಕೆ ಬಂದ ಪೊಲೀಸರು ತಕ್ಷಣ ಆತನನ್ನು ಕಿಮ್ಸ್ಗೆ ದಾಖಲಿಸಿದರು. ಬಳಿಕ ಸ್ಕ್ಯಾನ್ ಮಾಡಿದಾಗ ಕಳ್ಳ ಚಿನ್ನದ ಸರ ನುಂಗಿದ್ದು ದೃಢಪಟ್ಟಿದೆ. ಓಕೆ, ಪ್ರಸನ್ನ ದೇಶಪಾಂಡೆ ನಮ್ಮ ಪ್ರತಿನಿಧಿ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಚಿನ್ನದ ಸರ ಎಷ್ಟು ದೊಡ್ಡದಿತ್ತು, ನುಂಗೋದಕ್ಕೆ ಸಾಧ್ಯ ಆಯ್ತು ಅಂತ? ನಿಜ ಜಯಪ್ರಕಾಶ್, ಸಹಜವಾಗಿ ಕಳ್ಳರದ್ದು ಒಂದು ಇಂತಹ ಕರಾಮತ್ತಿರ್ತದೆ ಅನ್ನೋದಕ್ಕೆ ಇದೊಂದು ಹೊಸದಾಗಿ ಒಂದು ಸಾಕ್ಷಿ ಒಂದು ಸೇರ್ಪಡೆ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇದು 10 ಗ್ರಾಮ್ ಚಿನ್ನದ ಸರ. ಇದು ತಾನು ಸಿಕ್ಕಾಕೊಂಡಾಗ ಭಯಭೀತನಾಗಿ ಅವನು ನನಗೆಲ್ಲಿ ಹೊಡಿತಾರೋ ಎಲ್ಲಿ ಇದು ಮಾಡ್ತಾರೋ ಅನ್ನೋಂತಹ ಒಂದು ಹೆದರಿಕೆಯಲ್ಲಿ ತಾನು ಚಿನ್ನದ ಸರನ ನುಂಗಿದಾನೆ. ಅದಾದ್ಮೇಲೂ ಕೂಡ ಇವರು ಪೊಲೀಸರಿಗೆ ಒಪ್ಪಿಸ್ತಾರೆ. ಸಾರ್ವಜನಿಕರೆಲ್ಲ ಸೇರ್ಕೊಂಡು ಪೊಲೀಸರಿಗೆ ಒಪ್ಪಿಸಿದಾಗೂ ಕೂಡ ಈತ ಸಮರ್ಥನೆ ಮಾಡ್ಕೊಳ್ತಾನೆ, ನಾನು ಕಚ್ಚಿಲ್ಲ ಅನ್ನೋಂಥ ಸಮರ್ಥನೆ ಮಾಡ್ಕೊಳ್ತಾನೆ. ಆದ್ರೆ
ಪೊಲೀಸರು ಇದನ್ನ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಈ ಒಂದು ಬಹಿರಂಗ ಆಗ್ತದೆ, ಈ ಒಂದು ಸತ್ಯ. ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಚಿನ್ನದ ಸರ ಇದ್ದಿದ್ದು ಪತ್ತೆಯಾಗಿದೆ. ಹೀಗಾಗಿ ಆತನನ್ನ ಟೌನ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಈಗ ಸದ್ಯದಲ್ಲಿ ವೈದ್ಯರ ಒಂದು ಹೇಳೋ ಪ್ರಕಾರ ಅಂತಾರೆ ಒಂದು ಅಥವಾ 2 ದಿವಸವರೆಗೂ ವೇಟ್ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಸದ್ಯ ಈಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ಜಯಪ್ರಕಾಶ್. ಓಕೆ, ಇದು ನಿಜವಾಗಿ ಕಳ್ಳರ ಒಂದು ಸ್ಟೈಲಾ? ಯಾಕಂತಂದರೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋದಕ್ಕೆ ಈ ರೀತಿ ಸರ ಕದಿಯೋದು, ಪೊಲೀಸರು ಏನೋ ಸಿಗ್ತಾರೆ ಅಂತ ಹೇಳುವಾಗ ಅಥವಾ ಜನರೇ ಅವರನ್ನು ಹಿಡಿತಾರೆ ಅಂತ ಹೇಳುವಾಗ ನುಂಗಿ ಬಿಡೋದು, ಆಮೇಲೆ ಆ ಚಿನ್ನವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂಥದ್ದು, ಇದೇನಾದರೂ ಇರ್ಬೋದಾ? ಅವರ ಒಂದು ಪ್ಲ್ಯಾನಿಂಗ್ ಇರ್ಬೋದಾ? ಕಳ್ಳರ ಒಂದು ಮಾಫಿಯಾ ಇರ್ಬೋದಾ? ನಿಜ ಜಯಪ್ರಕಾಶ್, ಇದು ಇವತ್ತಿನ ಒಂದು ಘಟನೆ ಅಲ್ಲ. ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಪೊಲೀಸರಿಗೆ ತಲ್ಲವಾಗಿ ಪರಿಣಮಿಸಿದೆ. ಮತ್ತು ಅದೇ ರೀತಿ ಸಾರ್ವಜನಿಕರು, ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಸಂಜೆ ಹೊತ್ತು ಏನೋ ಹೊರಗಡೆ ಅಡ್ಡಾಡ್ದಂತಹ ದುಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಈ ಒಂದು 6 ತಿಂಗಳಲ್ಲಿ ಸಾಕಷ್ಟು ಚೈನು ಮಾಂಗಲ್ಯ ಅಥವಾ ಚಿನ್ನದ ಸರ ಕಳ್ಳತನ ಪ್ರಕರಣಗಳು ಸಾಕಷ್ಟು ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಆದ್ರೆ ಪೊಲೀಸರು ಮಾತ್ರ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇಲ್ಲ, ಯಾವುದೇ ಕ್ರಮಗಳನ್ನ ಕೈಗೊಳ್ತಿಲ್ಲ ಅನ್ನೋದು ಆಪಾದನೆ ಮತ್ತು ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದು ಸಾಕಷ್ಟು ಪೊಲೀಸರಿಗೂ ಕೂಡ ತಲ್ಲವಾಗಿ ಪರಿಣಮಿಸಿದೆ. ಹೀಗಾಗಿ ಸರ ಕಳ್ಳರನ್ನ ಬಂಧಿಸಲಿಕ್ಕೆ ಮತ್ತು ಇವರು ಗಸ್ತು ತಿರುಗುವಂತಹ ಒಂದು ವ್ಯವಸ್ಥೆ ಏನಿದೆ ಪೊಲೀಸರು ಅದನ್ನು ಹೆಚ್ಚು ಮಾಡಬೇಕು ಅನ್ನೋದು ಸಾರ್ವಜನಿಕ ಒತ್ತಾಸೆ ಆಗಿದೆ. ಹೀಗಾಗಿ ಈ ಘಟನೆ ಒಂದು ಇಷ್ಟನೇ ಸಾಕ್ಷಿ ಅಲ್ಲ, ಇದಕ್ಕಿಂತ ಮುಂಚೆನೂ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ರು ಕೂಡ ಪೊಲೀಸ್ ಇಲಾಖೆ ಮೌನಕ್ಕೆ ಶರಣಾಗಿರೋದು ಮತ್ತು ಯಾವುದೇ ಕ್ರಮಗಳನ್ನ ಕೈಗೊಳ್ಳದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಜಯಪ್ರಕಾಶ್. ಓಕೆ ಪ್ರಸನ್ನ, ಮಾಹಿತಿಗಾಗಿ ಥ್ಯಾಂಕ್ಸ್. ಈಗ ನ್ಯೂಸ್ ಲಂಚ್ನಲ್ಲಿ ಒಂದು ಪುಟ್ಟ ಬ್ರೇಕ್.